ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಜೀಸಸ್. ನನ್ನ ಹೆಸರು ಆರೋಗ್ಯ ಮೇರಿ. ನಾನು ಮೈಸೂರಿನಿಂದ ಬಂದಿರೋದು. ಸೊ ನನಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ತುಂಬ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್, ಏನೇ ಆಯಿಲಿ ಫುಡ್ ಐಟಮ್ಸ್ ತೊಗೊಂಡ್ರೂ ತುಂಬ ಹೊಟ್ಟೆ ನೋವು ಬರ್ತಾಯಿತ್ತು. ಆಯಿತು ಅಂತ ಒಂದು ಹಾಸ್ಪಿಟಲ್ಗೆ ಹೋಗಿ 2-3 ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ದೆ. ತುಂಬ ಮೆಡಿಸಿನ್ಸ್, ಇಂಜೆಕ್ಷನ್ಸ್ ಎಲ್ಲ ಕೊಟ್ಟರು. ಬಟ್ ಅದು ಯಾವುದು ಕೂಡ ನನಗೆ ಯೂಸೇ ಆಗಲಿಲ್ಲ. ಮತ್ತು ನಾನು ಪ್ರತಿನಿತ್ಯವೂ ಬಲಿಪೂಜೆಗೆ ಹೋಗ್ತಾ ಇದ್ದೆ. ಅಲ್ಲಿ ಸೆಂಟ್ ಆನ್ಸ್ ಕಾನ್ವೆಂಟ್ನ ಸಿಸ್ಟರ್ಸ್ ಆಫ್ ಬ್ಯಾಂಗ್ಳೂರು, ಸಿಸ್ಟರ್ ಮ್ಯಾರಿಯೆಟ್ ಅಂತ ಒಬ್ಬರು, ಅವರು ನನಗೆ ಈ ಕೃಪಾಸನ ಮಾದ ಬಗ್ಗೆ ಹೇಳಿದ್ರು. ಸೊ ಆ ಬ್ಲೆಸ್ಸಡ್ ಸಾಲ್ಟ್ ಮತ್ತು ಹನಿ ಬಗ್ಗೆ ನನಗೆ ವಿಶ್ವಾಸ ಪ್ರಮಾಣವನ್ನು ಹೇಳಿ, ಅದನ್ನು ನೀನು ಪ್ರತಿನಿತ್ಯ ತಗೋ, ನಿನಗೆ ಖಂಡಿತ ಗುಣ ಆಗುತ್ತೆ ಅಂತ ಹೇಳಿದ್ರು. ನಾನು ಭಕ್ತಿಯಿಂದ ಆ ಕೃಪಾಸನ ಮಾದದಲ್ಲಿ ಪ್ರಾರ್ಥಿಸಿ ಪ್ರತಿನಿತ್ಯವೂ ಬೆಳಿಗ್ಗೆ ಮತ್ತು ರಾತ್ರಿ ನೀರಿನಲ್ಲಿ ಆ ಉಪ್ಪು ಮತ್ತು ಆ ಹನಿಯನ್ನು ಮಿಕ್ಸ್ ಮಾಡಿ ಪ್ರತಿನಿತ್ಯವೂ ತಗೊಳ್ತಾ ಇದ್ದೆ. ಯಾವುದೇ ಮೆಡಿಸನ್ಸ್ ಕೂಡ ನಾನು ತಗೊಳ್ತಾ ಇರಲಿಲ್ಲ. ಮತ್ತು ನಾನು ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಎಲ್ಲ ಸ್ವಲ್ಪ ಸರಿಯಾಗ್ತಾ ಬರ್ತಾಯಿತ್ತು. ಮತ್ತು ಯಾವುದೇ ಫುಡ್ ಐಟಮ್ಸ್ ತೊಗೊಂಡ್ರೂ ಕೂಡ ನನಗೆ ಸರಿಯಾಗಿ ಡೈಜೆಸ್ಟ್ ಕೂಡ ಆಗ್ತಾಯಿತ್ತು. ದಿಢೀರಂತ ಮತ್ತು ಡಾಕ್ಟ್ರ್ ಹೇಳಿದ್ರು, ಸ್ಕ್ಯಾನ್ ಮಾಡೋಕ್ಕೆ ಹೇಳಿದ್ರು. ಒಂದು ಸಲ ಸ್ಕ್ಯಾನ್ ಮಾಡಿದಾಗ ನನ್ನ ಗಾಲ್ ಬ್ಲ್ಯಾಡರಲ್ಲಿ 6 mm ಸ್ಟೋನ್ ಇದೆ ಅಂತ ಹೇಳಿದರು. ಸೊ ಆಯುರ್ವೇದಿಕ್ ಮೆಡಿಸಿನ್ಸ್ ತೊಗೊಳಕ್ಕೆ ಹೇಳಿದರು. ಸೊ ನಾನು ಆಯುರ್ವೇದಿಕ್ ಮೆಡಿಸಿನ್ಸ್ ತೊಗೊಂಡ್ರೆ ಬಟ್ ಅದು ತೊಗೊಂಡ್ರೆ ನಂಗೆ ತುಂಬ ಲೂಸ್ ಮೋಷನ್, ವಾಮಿಟ್ ತುಂಬ ಆಗ್ತಾಯಿತ್ತು. ನಾನು ಆ ಕೃಪಾಸನ ಮಾದದಲ್ಲಿ ತುಂಬ ನಂಬಿಕೆಯಿಂದ ಪ್ರಾರ್ಥಿಸಿ ಪ್ರತಿನಿತ್ಯವೂ ಆ ವಿಶ್ವಾಸ ಕಮ್ಮಿ ಆಗದೆ ನಾನು ಪ್ರತಿನಿತ್ಯವೂ ಬೆಳಿಗ್ಗೆ ಮತ್ತು ರಾತ್ರಿ ಹನಿ ಮತ್ತು ಸಾಲ್ಟನ್ನು ವಿಶ್ವಾಸ ಪ್ರಮಾಣವನ್ನು ಹೇಳಿ ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಪ್ರತಿನಿತ್ಯ ಸ್ವೀಕರಿಸಲು ಸ್ಟಾರ್ಟ್ ಮಾಡಿದೆ. ಮತ್ತು ಜನವರಿ ತಿಂಗಳಲ್ಲಿ ದಿಢೀರಂತ ಮತ್ತೆ ಹೊಟ್ಟೆ ನೋವು ಬಂತು. ಹಾಗೆ ಮತ್ತೆ ಒಂದು ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ತೋರಿಸಿದಾಗ ಆ ಡಾಕ್ಟರ್ ನನ್ನ ಹಳೆ ರಿಪೋರ್ಟ್, ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ, ಇಲ್ಲ ನಿಮಗೆ ಗಾಲ್ ಬ್ಲ್ಯಾಡರಲ್ಲಿ ಸ್ಟೋನ್ ಇದೆ, ನೀವು ಆ ಗಾಲ್ ಬ್ಲ್ಯಾಡರ್ನೇ ರಿಮೂವ್ ಮಾಡಬೇಕು ಅಂತ ತಿಳಿಸಿದ್ರು. ನನಗೆ ಅಷ್ಟು ದುಃಖ, ನನಗೆ ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಆವಾಗ ನಾನು ಸಿಸ್ಟರ್ ಮ್ಯಾರಿಯೆಟ್ಗೆ ಫೋನ್ ಮಾಡಿ, ಸಿಸ್ಟರ್ ಪ್ಲೀಸ್ ನನಗಾಗಿ ಪ್ರೇಯರ್ ಮಾಡಿ ಸಿಸ್ಟರ್, ನನಗೆ ಈಗ ಗಾಲ್ ಬ್ಲ್ಯಾಡರ್ನೇ ರಿಮೂವ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ, ನಾನು ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ, ನನಗೋಸ್ಕರ ಪ್ರೇಯರ್ ಮಾಡಿ ಸಿಸ್ಟರ್ ಅಂತ ಅವರು ಬೇಡ್ಕೊಂಡಾಗ ಅವರು ವಾಟ್ಸಪ್ಪಲ್ಲಿ ಆ ಕೃಪಾಸನ ಮಾದವಿರುವ ಆ ಲಾಕೆಟನ್ನು ನನಗೆ ಕಳಿಸ್ಕೊಟ್ಟು ಅದ್ರ ಮೇಲೆ ಕೈ ಇಟ್ಟು ಭಕ್ತಿಯಿಂದ ನೀನು ಪ್ರಾರ್ಥಿಸಿ ಹೋಗಿ ಸ್ಕ್ಯಾನ್ ಮಾಡು, ಖಂಡಿತ ನಿನಗೆ ಯಾವುದಾದ್ರೂ ಅದ್ಭುತ ಆಗೇ ಆಗುತ್ತೆ ಅಂತ ಹೇಳಿದರು. ಅದೇ ರೀತಿ ಆ ಡಾಕ್ಟ್ರ್ ಹೇಳಿದ್ರು, ನಾನು ಗಾಲ್ ಬ್ಲ್ಯಾಡರ್ ರಿಮೂವ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಸ್ಕ್ಯಾನ್ ಮಾಡೋಕ್ಕೆ ಹೇಳಿದರು. ಆ ಸ್ಕ್ಯಾನ್ ಮಾಡಿದಾಗ ಸರಿ, ನಾನು ತುಂಬ ಭಕ್ತಿಯಿಂದ ಪ್ರಾರ್ಥಿಸಿ ಹೋಗಿ ಸ್ಕ್ಯಾನ್ ಮಾಡಿದೆ. ಧೈರ್ಯದಿಂದ ನಂಗೆ ಕೃಪಾಸನ ಮಾದ ನನ್ನ ಕೈ ಬಿಡೋಲ್ಲ, ಖಂಡಿತ ಅವ್ರು ನನ್ನ ಬಾಳಿನಲ್ಲಿ ಯಾವುದಾದ್ರೂ ಅದ್ಭುತ ಮಾಡೇ ಮಾಡ್ತಾರೆ ಅಂತ ವಿಶ್ವಾಸದಿಂದ ಹೋಗಿ ಸ್ಕ್ಯಾನ್ ಮಾಡಿದೆ. ನೋಡಿದ್ರೆ ಆ ರಿಪೋರ್ಟ್ ತೊಗೊಂಡು ಬಂದು ಅವ್ರು ನೆಕ್ಸ್ಟ್ ಡಾಕ್ಟರ್ಗೆ ತೋರಿಸಿದಾಗ ಅವ್ರು ಹೇಳ್ತಾರೆ, ನಿಮ್ಮ ಗಾಲ್ ಬ್ಲ್ಯಾಡರಲ್ಲಿ ಸ್ಟೋನೇ ಇಲ್ಲ, ನಿಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ನಿಜವಾಗ್ಲೂ ಆ ಕೃಪಾಸನ ಮಾದ ಎಷ್ಟು ಒಂದು ದೊಡ್ಡ ಅದ್ಭುತ ಮಾಡಿದ್ರು ಅಂತ ಆ ಕ್ಷಣ ಎಷ್ಟು ಸಂತೋಷಪಟ್ಟೆ ಅಂತ ಆ ಸಿಸ್ಟರ್ಗೂ ಕೂಡ ನಾನು ಹೇಳಿದೆ. ಆದ್ದರಿಂದ ಇಲ್ಲಿ ಬಂದು ನಾನು ಮೇ ತಿಂಗಳು 12ನೇ ತಾರೀಕು ಬಂದು ಒಡಂಬಡಿಕೆಯನ್ನು ತಗೊಂಡು ಆ ಕೃಪಾಸನ ಮಾತಾದ ಎಲ್ಲ ಸಾಕ್ಷಿಯನ್ನು ನನಗೆ ಗೊತ್ತಿರುವಂಥ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರಿಗೂ ಹೇಳಿದೆ. ಜೊತೆಗೆ ಇವತ್ತಿನವರೆಗೂ ನಾನು ಯಾವುದೇ ಮೆಡಿಸಿನ್ಸ್ ತಗೊಳ್ದೆ ಪ್ರತಿನಿತ್ಯವೂ ಬೆಳಿಗ್ಗೆ ಮತ್ತು ರಾತ್ರಿ ನಾನು ಆ ಕೃಪಾಸನ ಮಾದ ಬ್ಲೆಸ್ಸಡ್ ಸಾಲ್ಟ್ ಮತ್ತು ಹನಿಯನ್ನು ಪ್ರತಿನಿತ್ಯನ ಸ್ವೀಕರಿಸ್ತೇನೆ. ನಾನು ಆರೋಗ್ಯವಾಗಿದ್ದೇನೆ. ನಿಜವಾಗ್ಲೂ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಕೃಪಾಸನ ಮಾದ. ನಾವು ಪ್ರತಿನಿತ್ಯ ಅವ್ರ ಸಾಕ್ಷಿ ನಾನು ಎಲ್ಲರಿಗೂ ಹೇಳ್ತೀನಿ. ಆದಷ್ಟು ನಾನು ಎಲ್ಲರಿಗೂ ಒಳ್ಳೆಯದು ಕೂಡ ಅಂದರೆ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡೋದು, ಪ್ರತಿನಿತ್ಯ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳೋದು, ಕನ್ಫೆಷನ್ ಮಾಡೋದು, ನಿಜವಾಗ್ಲೂ ನನ್ನ ಲೈಫ್ ನಿಜವಾಗ್ಲೂ ತುಂಬ ಸಂತೋಷವಾಗಿದೆ. ಥ್ಯಾಂಕ್ ಯು ಕೃಪಾಸನ ಮಾದ, ಥ್ಯಾಂಕ್ ಯು ಸೋ ಮಚ್. ನಾನು ಈ ಕೃಪಾಸನ ಮಾದದ ಅದ್ಭುತ ನಾನೇ ಕಣ್ಣಾರೆ ಕಂಡಿದ್ದರಿಂದ ಆ ಮಾತೆಯ ಅದ್ಭುತವನ್ನು ನಾನು ಎಲ್ಲೆಡೆ ಸಾರಬೇಕು ಅಂತ ಆ ಕೃಪಾಸನ ಮಾದ ನ್ಯೂಸ್ ಪೇಪರನ್ನು ನಾನು ಚರ್ಚ್ಗಳಲ್ಲಿ, ನನ್ನ ಆಫೀಸ್ ಮತ್ತು ನನ್ನ ನೇಬರ್ಸ್, ನಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಾ ಆ ಕೃಪಾಸನ ಮಾದ ನ್ಯೂಸ್ ಪೇಪರ್ನ ನಾನು ಡಿಸ್ಟ್ರಿಬ್ಯೂಟ್ ಮಾಡಿದೆ. ಜೊತೆಗೆ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಿದೆ. ಪ್ರತಿನಿತ್ಯವೂ ಬಲಿಪೂಜೆಯಲ್ಲಿ ಪಾಲ್ಗೊಂಡು ಆ ಕೃಪಾಸನ ಮಾದ ಮೂಲಕ ಜೀಸಸ್ಗೆ ನಾನು ಪ್ರತಿನಿತ್ಯ ಥ್ಯಾಂಕ್ ಯು ಹೇಳ್ತೇನೆ. ಥ್ಯಾಂಕ್ ಯು ಜೀಸಸ್. ಸೊ ನೀವು ಕೂಡ ಪ್ರತಿನಿತ್ಯವೂ ಆ ಕೃಪಾಸನ ಮಾದದಲ್ಲಿ ತುಂಬ ವಿಶ್ವಾಸದಿಂದ, ನಂಬಿಕೆಯಿಂದ ಪ್ರಾರ್ಥಿಸಿ. ಹಾಗೂ ಪ್ರತಿನಿತ್ಯವೂ ಬೆಳಿಗ್ಗೆ ಮತ್ತು ಈವ್ನಿಂಗ್ ನಾನು ರೋಸ್ರಿಯನ್ನು ಮಾಡ್ತೇನೆ ಕೃಪಾಸನ ಮಾದನ. ಎಷ್ಟೋ ಸಲ ಬಸ್ಸಲ್ಲಿ ಬರುವಾಗ ನಾನು ಕೃಪಾಸನ ಮಾದದ ನನ್ನ ಹತ್ರ ರೋಸ್ರಿ ಇದ್ದರೆ ನನ್ನ ಸಿಸ್ಟರೇ ಕೊಟ್ಟಿದ್ದು ಅದನ್ನು ಕೂಡ. ಸೊ ಪ್ರತಿನಿತ್ಯ ರೋಸ್ರಿ ಮಾಡ್ಕೊಂಡು ಬರುವಾಗ ಎಷ್ಟೋ ಸಲ ಆಕ್ಸಿಡೆಂಟ್ ಆಗೋದ್ರಿಂದ ಅವ್ರು ತಪ್ಪಿಸಿದ್ದಾರೆ. ಮತ್ತು ನನಗೇನಾದರೂ ಅಲರ್ಜಿ ಏನಾದರೂ ಆಗಿದ್ರೂ ಕೂಡ ಆ ಕೃಪಾಸನ ಮಾದದ ಸಾಲ್ಟ್ ಇದೆಯಲ್ಲ, ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿ ಅದ್ರ ಮೇಲೆ ನಾನು ಹಾಕಿದ್ರೂ ಕೂಡ ಆ ಭಕ್ತಿಯಿಂದ ನಾವು ಪ್ರಾರ್ಥಿಸಿದ್ರೆ ಖಂಡಿತ ಅದು ಗುಣ ಆಗುತ್ತೆ.
ಆಗುತ್ತೆ. ಅದು ನಾನು ಕಣ್ಣಾರೆ ಎಷ್ಟೋ ಸಲ ನೋಡಿದ್ದೇನೆ ಮತ್ತು ಎಷ್ಟೋ ಸಲ ನಾನು ಕೇಳಿದ್ದೆಲ್ಲವೂ ನನಗೆ ಕೃಪಾಸನ ಮಾದ ಪಡೆದುಕೊಟ್ಟಿದ್ದಾರೆ. ಅದಕ್ಕೆ ನಾನು ಪ್ರತಿನಿತ್ಯವೂ ಅವರಲ್ಲಿ ಪ್ರಾರ್ಥಿಸ್ತೇನೆ. ಅವರ ಅದ್ಭುತವನ್ನು ಎಲ್ಲೆಡೆ ನಾನು ಸಾರ್ತೇನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಕೃಪಾಸನ ಮಾದ. We give thanks to thee, O God. We give thanks. We call on thy name and recount thy wonderful deeds. Psalms 75 verse 1. We always give thanks to God, for God Almighty, for all the blessings that we receive every day, every moment of our life. Especially when we come to this holy place where the apparition of Mother Mary of Kripasanam had happened. Whenever we come here, we get a lot of blessings and graces. And that's what we understand and experience from all the sharings of the testimonies that we hear. Today, Arogya Mary has shared with us about her encounter of Mother Mary of Kripasanam. When she was in a great pain and struggle, especially with her stomach gastric issues. She was really worried about it. But though God has sent someone like, she happened to meet a Sister Mariette of St. Anne's congregation. And that's through that sister, as though Jesus has sent, like, she spoke to her about Kripasanam Mother. And so this Arogya Mary came to know about Kripasanam Mother. And that sister also gave her the blessed honey what we get from Kripasanam and the salt she gave to her. And gradually, as soon as she took the salt, she got released from the pain. And later on, she started continuing praying to Kripasanam Mother. And later on, once again, in January, she got the pain back. And after that, it was very critical. She went to the hospital. And the doctor suggested this gallbladder is almost 6 mm. Therefore, she needs to undergo a surgery. Again, she began to continue to pray to Mother Mary of Kripasanam. She started continued to use the Kripasanam salt, with the blessed salt and the blessed honey. She used and she continued her prayer. And later on, when the surgery was fixed, the doctor said once again, let's scan once again. And that day also she prayed and she went to Kripasanam Mother for the healing. And that day, when the scan report came, nothing was found. And she was completely cured of that gallbladder stone. It's really an amazing grace of God, the blessing of God that she has experienced. And that's why she is coming all the way from Mysore. And she is testifying that she got this healing through the powerful intercession of Kripasanam Mother. And today she is a living witness of the apparition of Mother Mary of Kripasanam, because she got without surgery, just by using the holy salt and the blessed honey, she used and she prayed. And therefore, today she is here to thank Jesus and Mother Mary. In our life also, when we, with trust and confidence, we come to Jesus and Mother Mary, especially when we request the intercession of Kripasanam Mother, she is there always to help us. She is there to hold our hand to take us to Jesus. Not only our health issues, it may be our family issues, health issues, or the job problems, or the family's relationship problem, whatever may be our problems. We know that at Cana, she took the family trouble to Jesus. She said that there is no wine. That was a family issue. And the same problem, even today she's with us. She's taking all our problems to Jesus. Maybe our family problems or health issues, whatever may be. Kripasanam Mother is there to help every tears, to wipe away every tears from our eyes when we are with her. She is our mother. She is there to help us. Let us also, with trust and confidence, live our covenantal life more sincerely, fruitfully, and sincerely. Let us thank the good God for all the blessings, especially for the healing that Arogya Mary received. Let us give a good applause to Jesus and Mary. Thank you, Jesus. Thank you, Mother Mary of Kripasanam. അത്യപൂർവ ദൈവാനുഭവങ്ങൾ ഇനി നിങ്ങൾക്കും സ്വന്തം. ഈ യൂട്യൂബ്
ചാനൽ ഇതുവരെ സബ്സ്ക്രൈബ് ചെയ്തിട്ടില്ലെങ്കിൽ ഇപ്പോൾ തന്നെ സബ്സ്ക്രൈബ് ചെയ്യുക. ഈ വീഡിയോ ഇപ്പോൾ തന്നെ നിങ്ങളുടെ സുഹൃത്തുക്കൾക്ക് ഷെയർ ചെയ്തുകൊണ്ട് കർത്താവിൻ്റെ പ്രേക്ഷിതരാകുക.